ಸ್ನೇಹಿತರೆ ಎಲ್ಲ ಒಂದು ಅಭ್ಯರ್ಥಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ ನೋಡಿ ಸ್ನೇಹಿತರೆ. ನಮ್ಮ ಒಂದು ಕರ್ನಾಟಕ ಅಂಚೆ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ಮಹಿಳೆಯರು ಪುರುಷರು ಅದರಲ್ಲಿ ಕೂಡ ಎಲ್ಲ ಡಿಸ್ಟ್ರಿಕ್ಟ್ನವರು ಅರ್ಜಿಯನ್ನ ಸಲ್ಲಿಸಬಹುದು. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಈಗ ಕಾಣಿಸ್ತಾ ಇರಬಹುದು. ಈ ಒಂದು ಪೋಸ್ಟ್ ಆಫೀಸ್ ಇಲಾಖೆಯಿಂದ ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 9/6/2025 ಹೊಸದಾಗಿ ನೋಟಿಸ್ ಆಗಿರತ್ತೆ. ಒಂದ್ ನಿಮಿಷ ನಿಮಗೆ ಕಾಣಿಸ್ತಾ ಇಲ್ಲ ಆ ಒಂದು ದಿನಾಂಕ. ಇಲ್ಲಿ ನೋಡಿ ಸ್ನೇಹಿತರೆ, ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಕಾಣಿಸ್ತಾ ಇರ್ಬೋದು. ಈಗ 9/6/2025 ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಅಂದಿನಿಂದ ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಯಾವುದೇ ರೀತಿಯಾಗಿ ಗೋಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಏನ್ ಸರ್ಕಾರದಿಂದ ಮಾಹಿತಿ ಬಂದಿದೆ, ಸೆಂಟ್ರಲ್ ಗೌರ್ಮೆಂಟ್ ಅಂಚೆ ಇಲಾಖೆಯಿಂದ ಮಾಹಿತಿ ಬಂದಿದೆ ಅಲ್ಲ, ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಅದ್ರ ಫರಕಾಗಿ ತಿಳಿಸ್ಕೊಡ್ತಾ ಇರೋದು ನೋಡಿ ಸ್ನೇಹಿತರೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಮತ್ತು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡೋದಕ್ಕೆ ಡಿವಿಷನ್ ವೈಸ್ 2/7/2025 ಕೊನೆಯ ದಿನಾಂಕ ಆಗಿರತ್ತೆ. ಅಷ್ಟರೊಳಗಾಗಿ ನೀವು ಬೇಗ ಅಪ್ಲೈ ಮಾಡಬೇಕು. ಅದರ ಬಳಿಕ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆಯಲ್ಲ, ಅದು ಆಫೀಸಿಗೆ ಸಂಬಂಧಪಟ್ಟಂತೆ ಸೈನ್ ಮಾಡೋದಕ್ಕೆ ಒಂದು ದಿನಾಂಕ ಕೊಟ್ಟಿರ್ತಾರೆ. ಅದು 7/7/2025 ಎಲ್ಲ ಒಂದು ಪರಿಶೀಲನೆ ನಡೆಸ್ತಾರೆ. ವೆರಿಫಿಕೇಶನ್ ಮಾಡೋ ಸಲುವಾಗಿ ಅಪ್ಲಿಕೇಶನ್ ನಿಮ್ಮ ಒಂದು ಸಬ್ಮಿಟ್ ಮಾಡಬೇಕಾಗತ್ತೆ ಆಫೀಸಿಗೆ. ಅದ್ರ ಬಳಿಕ ನಿಮ್ಮ ಒಂದು ರಿಲಿಜಿಯನ್ ಆಫೀಸರ್ಸ್ಗೆ ಸಂಬಂಧಪಟ್ಟಂತೆ ಒಂದು ನಂಬರ್ ವೈಸ್ ರಿಸೀವ್ ಮಾಡುವಂತ ದಿನಾಂಕ 8/7/2025. ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ನಾನು ಏನ್ ಹೇಳ್ತಾ ಇದ್ದೇನೆ ಎಲ್ಲ ಮಾಹಿತಿ. ಅದ್ರ ಬಳಿಕ ನಿಮ್ಮ ಒಂದು ಏನಾದ್ರೂ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡುವಂತ ದಿನಾಂಕ ಕೂಡ 14/7/2025 ರಿಲೀಸ್ ಮಾಡ್ತಾರೆ. ಅದ್ರ ಬಳಿಕ ನಿಮ್ಮೊಂದು ಡೇಟು ಅದನ್ನ ತಿಳಿಸ್ಕೊಟ್ಟಿದ್ದಾರೆ 20 ಜುಲೈ 2025. ಇದು ನಿಮಗೆ ದಿನಾಂಕ ಬಗ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ. ಇನ್ನು ಪೋಸ್ಟ್ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಪ್ರತಿಯೊಬ್ಬರು ಅರ್ಜಿಯನ್ನ ಸಲ್ಲಿಸಬಹುದು. ಯಾವುದೇ ರೀತಿಯಾಗಿ ಟೆನ್ಷನ್ ತಗೋಬೇಡಿ. ಪೋಸ್ಟ್ ಆಫೀಸ್ ಇಲಾಖೆ ಕರ್ನಾಟಕ ವೃತ್ತದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊಂಡ್ಸನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ವೇಟ್ ಮಾಡ್ತಾ ಇದಾರಲ್ಲ ಅಂತ ಅವ್ರಿಗೆ ಶೇರ್ ಮಾಡಿ. ನೋಡ್ಸಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಕರೆದಿಲ್ಲ, ಇದು ವೆಸ್ಟ್ ಬೆಂಗಾಲದಲ್ಲಿ ಕೂಡ ಅರ್ಜಿ ಕರೆದಿದ್ದಾರೆ. ಈಗ ನಾನು ನಿಮಗೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ಕಾಣಿಸ್ತಾ ಇರ್ಬೋದು ಏನ್ ತಿಳಿಸ್ಕೊಟ್ಟಿದ್ದಾರೆ. ಇಲಾಖೆ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂದ್ರೆ ನಮ್ಮ ಒಂದು ಕರ್ನಾಟಕ ಅಂಚೆ ಸರ್ಕಲ್ಗೆ ಸಂಬಂಧಪಟ್ಟಂತೆ ಆಗಿರತ್ತೆ. ಇದು ಎಲ್ಲೆಲ್ಲಿ ಕರೆದಿದ್ದಾರೆ ಅಂದ್ರೆ ಅಖಿಲ ಭಾರತದಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ಅರ್ಜಿ ಕರೆದಿದ್ದಾರೆ. ವೆಸ್ಟ್ ಬೆಂಗಾಲದಲ್ಲಿ ಟೋಟಲ್ ಆಗಿ 77 ಪೋಸ್ಟ್ ಖಾಲಿ ಇರತ್ತೆ. 12ನೇ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. GDS ಗೆ ಸಂಬಂಧಪಟ್ಟಂತೆ ಸಾರ್ಟಿಂಗ್ ಅಸಿಸ್ಟೆಂಟ್ ಮತ್ತು ಪೋಸ್ಟಲ್ ಅಸಿಸ್ಟೆಂಟ್ ಅಂತೇಳಿ ಪೋಸ್ಟ್ಗಳು ಇರತ್ತೆ. GDS ಅದ ನಂತರ ಪೋಸ್ಟಲ್ ಅಸಿಸ್ಟೆಂಟ್ ಈ ರೀತಿಯ ಖಾಲಿ ಇರತ್ತೆ. ಅದರ ಬಳಿಕ ಒಡಿಸ್ಸಾದಲ್ಲಿ ಕೂಡ ಅರ್ಜಿ ಕರೆದಿದ್ದಾರೆ. ಒಡಿಸ್ಸಾದಲ್ಲಿ ಸುಮಾರು 30 ಪೋಸ್ಟ್ ಖಾಲಿ ಇರತ್ತೆ. ಅದಕ್ಕೂ ಕೂಡ ಸೆಕೆಂಡ್ PUC ಪಾಸ್ ಆಗಿರಬೇಕು. JDS ಅದರ ಬಳಿಕ ಪೋಸ್ಟಲ್ ಅಸಿಸ್ಟೆಂಟ್ ಖಾಲಿ ಇರತ್ತೆ. ಕರ್ನಾಟಕ ರಾಜ್ಯದಲ್ಲಿ ಅದನ್ನೇ ತಿಳಿಸ್ಕೊಡ್ತಾನೆ ಕರ್ನಾಟಕ ಸಂಬಂಧಪಟ್ಟಂತೆ. ಇನ್ TP ದಲ್ಲಿ ಅಂದ್ರೆ ತಮಿಳುನಾಡಲ್ಲಿ ಸುಮಾರು 202 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ತಮಿಳುನಾಡಲ್ಲಿ 202 12ನೇ ಪಾಸ್ ಆಗಿರಬೇಕು. ಅದ್ರ ಬಳಿಕ ಅಲ್ಲಿ ಕೂಡ ಪೋಸ್ಟಲ್ ಅಸಿಸ್ಟೆಂಟ್ ಮತ್ತು ಸಾರ್ಟಿಂಗ್ ಅಸಿಸ್ಟೆಂಟ್ ಖಾಲಿ ಇರತ್ತೆ. ಇಷ್ಟು ಸಂತ್ರ ಸುಮಾರು ಕರ್ನಾಟಕ ರಾಜ್ಯ ಸೇರಿದಂತೆ ಒಟ್ಟಾರೆ 4ರಿಂದ 5 ರಾಜ್ಯದಲ್ಲಿ ಅಷ್ಟೇ ಕರೆದಿರ್ತಾರೆ ಅಖಿಲ ಭಾರತದಲ್ಲಿ. ಅದರಲ್ಲಿ ಕೂಡ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕರೆದಿದ್ದಾರೆ. ಇದೊಂದು ಖುಷಿಯ ವಿಚಾರ. ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಬನ್ನಿ ಸಾಂತ್ರ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಆಗಿ ಎಷ್ಟು ಹುದ್ದೆಗಳು ಖಾಲಿ ಇರತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ತುಂಬಾ ಜನ ಅದು ಇದು ಅಂತ ಅನ್ನಕ್ ಹೋಗ್ಬೇಡಿ. ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತಾನೆ ನೋಡಿ. ಡೀಟೇಲ್ಸ್ ಬಗ್ಗೆ ನಿಮ್ಗೆ ಮಾಹಿತಿ ಇರತ್ತೆ. ಯಾರು ಅರ್ಜಿ ಸಲ್ಲಿಸಬೇಕು ಏನು ಅಂತ ಅಂತೇಳಿ, ಮತ್ತೆ ಯಾವ್ಯಾವ ಒಂದು ವರ್ಗದವರೆಗೆ ಎಷ್ಟೆಷ್ಟು ಖಾಲಿ ಇದಾವೆ. ಇದು ಕಾರ್ಡ್ ವೈಸ್ ಇರತ್ತೆ. ಇದು ಮೊದಲನೇದಾಗಿ ಪೋಸ್ಟಲ್ ಅಸಿಸ್ಟೆಂಟ್ ಹುದ್ದೆಗಳು ನೋಡಿಸ್ತಂದ್ರೆ ಸರ್ಕಲ್ ಆಫೀಸರ್ಸ್ ಅಂತೇಳಿ ಯುವ ಅಭ್ಯರ್ಥಿಗಳಿಗೆ 3 ಪೋಸ್ಟ್, SC ದವರಿಗೆ 1, ST ದವರಿಗೆ 1, ಟೋಟಲ್ ಆಗಿ 5 ಪೋಸ್ಟ್ ಇರತ್ತೆ. ಇದು ನಿಮಗೆ PWBD ಅಭ್ಯರ್ಥಿ ಸೇರಿದಂತೆ ಇನ್ನು ಅದರ್ ಕೆಟಗರಿದವ್ರಿಗೆ ಇರತ್ತೆ. ಅದ್ರ ಬಗ್ಗೆ ಸ್ವಲ್ಪ ನೋಡೋಕ್ಕಿಂತ ಮುಂಚಿತವಾಗಿ ಪೋಸ್ಟಲ್ ಅಸಿಸ್ಟೆಂಟ್ ನೋಡಿ 106 ಪೋಸ್ಟ್ ಯುವ ಅಭ್ಯರ್ಥಿಗೆ ಇರತ್ತೆ. ಅದ್ರ ಬಳಿಕ SC ದವರಿಗೆ 8 ಪೋಸ್ಟ್, ST ದವರಿಗೆ ಯಾವುದೇ ಪೋಸ್ಟ್ ಇಲ್ಲ. ಟೋಟಲ್ ಆಗಿ 114 ಪೋಸ್ಟ್ ಆಯ್ತು. ಇದು ಒಂದಾದ್ರೆ ಇನ್ನು ಎರಡನೇದಾಗಿ ನೋಡಿಸಂದ್ರೆ ಇಲ್ಲಿ ಸಾರ್ಟಿಂಗ್ ಅಸಿಸ್ಟೆಂಟ್ ರೈಲ್ವೆ ಮೇಲ್ ಸರ್ವಿಸ್ ಅಂತೇಳಿ ಇದಕ್ಕೆ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಯುವ ಅಭ್ಯರ್ಥಿಗಳು 5, SC ದವರು 3 ಇರತ್ತೆ, ST ದವರು 2 ಇರತ್ತೆ. ಟೋಟಲ್ ಆಗಿ 10 ಪೋಸ್ಟ್ಗಳು ಖಾಲಿ ಇರತ್ತೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇಲ್ಲಿ ಟೋಟಲ್ ಆಗಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವಂದ್ರೆ ಸಾರ್ಟಿಂಗ್ ಅಸಿಸ್ಟೆಂಟ್, ಅದ ನಂತರ ಪೋಸ್ಟಲ್ ಅಸಿಸ್ಟೆಂಟು,
ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅಂಚೆ ಸಹಾಯಕ, ವೃತ್ತ ಕಚೇರಿ, ಪ್ರಾದೇಶಿಕ ಕಚೇರಿ, ಅಂಚೆ ಸಹಾಯಕ, ಅದ ನಂತರ ವಿಂಗಡಣೆ ಸಹಾಯಕ ಅಂತೇಳಿ, ಒಂದು ರೈಲ್ವೆ ಮೇಲ್ ಸೇವೆ ಅಂತೇಳಿ, ಇನ್ನೊಂದು ಅಂಚೆ ಕಚೇರಿ, ಅಲ್ಲೇ ಕೆಲಸ ಮಾಡಬೇಕು ಅಂಚೆ ಇಲಾಖೆಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ನೋಡಿ ಒಂದೊಂದಾಗಿ ಏನೇನು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಅಧಿಸೂಚನೆಯಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರನೇ ತಿಳಿಸ್ಕೊಡ್ತಾನೆ. ಅಭ್ಯರ್ಥಿಗಳು ಇಲ್ಲಿ ಪೋಸ್ಟಲ್ ಅಸಿಸ್ಟೆಂಟು, ಅದೇ ರೀತಿಯಾಗಿ ಸಾರ್ಟಿಂಗ್ ಅಸಿಸ್ಟೆಂಟು, ಇದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ಕೊಟ್ಟಿದ್ದಾರೆ. ಅವರು ಮೊದಲನೇದಾಗಿ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಡಿಗ್ರಿ ಪಾಸ್ ಆಗಿರಬೇಕು. ಅವನು ಸಾತ್ರ ಯಾವ್ದಾದ್ರು ಡಿಗ್ರಿ ಆಗ್ಬಹುದು, ಒಟ್ಟಾರೆ ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಳಿಕ ಇಲ್ಲಿ ಒಂದು ರೂಲ್ಸ್ ಇರತ್ತೆ. ಈಗಾಗಲೇ ಯಾರ್ಯಾರು GDS ಅದ ನಂತರ ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, GDS ಸೇವೆಗೆ ಸಂಬಂಧಪಟ್ಟಂತೆ ಅವರು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ಈಗಾಗಲೇ ಅನುಭವ ಇದ್ದಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಇಲ್ಲಿ ದಿನಾಂಕ ವೈಸ್ ಕೊಟ್ಟಿದ್ದಾರೆ. ಅವರು 2022, ಅದ ನಂತರ 2022, 2023 ಈ ರೀತಿ ಕೊಟ್ಟಿದ್ದಾರೆ. 2021, 24 ಇಲ್ಲಿ ನೋಡಿ ಹೇಗಿರತ್ತಂದ್ರೆ, ಈಗ 2022ರಲ್ಲಿ ಮೊದಲಿಗೆ ಯಾರ್ಯಾರು ಸೆಲೆಕ್ಟ್ ಆಗಿದಾರಲ್ಲ ಅವ್ರಿಗೆ ಇಷ್ಟಿಷ್ಟು ಸೇವೆಯನ್ನು ಸಲ್ಲಿಸಿರ್ಬೇಕಂತೇಳಿ ಒಂದು ರೂಲ್ಸ್ ಪ್ರಕಾರ ಕೊಟ್ಟಿದ್ದಾರೆ. ಇಲ್ಲಿ 3 years, ಅದ ನಂತರ 5 years ಈ ರೀತಿಯಾಗಿ ನಿಮ್ಮ ಒಂದು ಕೆಟಗರಿ ವೈಸ್ ಇರತ್ತ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇದು ಫ್ರೆಶರ್ದವ್ರಿಗೆ ಅವಕಾಶ ಇಲ್ಲ. ಈಗಾಗಲೇ ಗ್ರಾಮೀಣ ಸೇವೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಸೆಲೆಕ್ಟ್ ಇದಾರಲ್ಲ ಅಂತ ಒಂದು ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ರೆಗ್ಯುಲರ್ ಆಗಿದ್ದವರು, ಅದ ನಂತರ ರೆಗ್ಯುಲರ್ ಆಗಿರ್ಬೇಕಾಗತ್ತೆ ಅಂತವ್ರಿಗೆ ತುಂಬಾ ಖುಷಿಯ ವಿಚಾರ. ಅನ್ಬೋದವರು ಅಪ್ಲೈ ಮಾಡಿ. ಇದ್ರ ಬಗ್ಗೆ ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನಾನು ನಿಮಗೆ ಎಲ್ಲಾ ಮಾಹಿತಿಯನ್ನ ವಿವರವಾಗಿ ಕೊಡ್ತಾ ಹೋದ್ರೆ ವಿಡಿಯೋ ತುಂಬಾ ಲಾಂಗ್ ಆಗತ್ತೆ. ನೀವು ತಿಳಿಸ್ಕೊಡೋದು ಕೆಲವು ಜನ ನೋಡ್ತಾರೆ, ಇನ್ನು ಕೆಲವು ಜನ ನೋಡೋದಿಲ್ಲ. ಇನ್ನು ಫ್ರೆಶರ್ ಆಗಿ ಹೊಸ ನೋಟಿಫಿಕೇಶನ್ ಯಾವಾಗ ಬರುತ್ತೆ ಅದನ್ನು ಕೂಡ ಮುಂದ್ಗಡೆ ತಿಳಿಸ್ಕೊಡ್ತೇನೆ. ಅಂದ್ರೆ ಆಲು ಕರ್ನಾಟಕದವರು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದಕ್ಕೂ ಕೂಡ ಅರ್ಜಿ ಸಲ್ಲಿಸಬಹುದು, ಏನೂ ತೊಂದರೆ ಇಲ್ಲ. ಆದ್ರೆ ಇಲ್ಲಿ JDS ಉದ್ಯೋಗ ಈಗಾಗಲೇ ಕೆಲಸ ಇದ್ದವ್ರು ಅಂದ್ಮೇಲೆ ಕೆಲವು ಜನ ಅರ್ಜಿ ಸಲ್ಲಿಸ್ತಾರೆ, ಇನ್ನು ಕೆಲವು ಜನ ಅರ್ಜಿನ ಸಲ್ಲಿಸಕ್ ಬರಲ್ಲ. ಅದೇ ಒಂದು ಕಾರಣಕ್ಕಾಗಿ ಇಲ್ಲಿ ಯಾವಾಗ ನೋಟಿಸ್ ಬರುತ್ತೆ ಮುಂದ್ಗಡೆ ತಿಳಿಸ್ಕೊಡ್ತೇನೆ. ಫಂಕ್ಷನ್ ನೋಡಿ. ಮತ್ತೆ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಇದೊಂದು ಆಫ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು. ಒಂದು ಫಾರ್ಮ್ ಇರುತ್ತೆ, ಅದನ್ನ ತುಂಬಿಕೊಂಡು ಈ ಒಂದು ವೆಬ್ಸೈಟ್ ಹೋದ್ರೆ ನಮಗೆ ಡೈರೆಕ್ಟ್ ಆಗಿ ಇದ್ರದ್ದು ಆಫೀಸ್ ಅಲ್ಲಿ ಆಗಿರುವಂತ ನೋಟಿಸ್ ಸಿಗತ್ತೆ. www.postoffice.in ಭೇಟಿ ನೀಡ್ಕೊಳ್ಳಿ. ಇಲ್ಲಿ ನೋಡಿ ಸ್ನೇಹಿತರೆ, ಡೈರೆಕ್ಟ್ ಇದು ಅರ್ಜಿ ಸಲ್ಲಿಸೋದ್ರಿಂದ ಯಾವ್ಯಾವ ಒಂದು ವಿಳಾಸಕ್ಕೆ ಎಲ್ಲೆಲ್ಲಿ ಸಲ್ಲಿಸಬೇಕಂತ ಅವರ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಈ ಒಂದು ಪೋಸ್ಟ್ ಮಾಸ್ಟರ್ ಜನರಲ್ ನಾರ್ತ್ ಕರ್ನಾಟಕ ರೀಜನ್ ಧಾರವಾಡ ಇದಕ್ಕೆ ಅರ್ಜಿ ಸಲ್ಲಿಸೋರು ಅಪ್ಲೈ ಮಾಡಿ. ಅದರ ಬಳಿಕ ದಿ ಪೋಸ್ಟ್ ಮಾಸ್ಟರ್ ಜನರಲ್ ಸೌತ್ ಕರ್ನಾಟಕ ರಿಲಿಜನ್ ಬೆಂಗಳೂರು ಇದಕ್ಕೆ ಅಪ್ಲೈ ಮಾಡೋರು ಅಪ್ಲೈ ಮಾಡಿ. ಅದ ನಂತರ ಟೋಟಲ್ ಆಗಿ 10 ಪ್ರಕಾರ ವಿಳಾಸ ಕೊಟ್ಟಿದ್ದಾರೆ. ಈ ಒಂದು 10 ಪ್ರಕಾರ ವಿಳಾಸದಲ್ಲಿ ಯಾವ್ದು ಬೇಕೋ ಅದನ್ನ ನೋಡ್ಕೊಂಡು ಅಪ್ಲೈ ಮಾಡ್ಕೋಬಹುದು. ಇದು ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು. ಇಲ್ಲಾಗಲೇ ತಿಳಿಸ್ಕೊಟ್ಟಿನಲ್ಲ, ಆಫ್ಲೈನ್ ಅಲ್ಲಿ ಇರೋದ್ರಿಂದ ಇದು ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಬೇಕು. ವಿಳಾಸ ಕೂಡ ನಿಮಗೆ ಅರ್ಥ ಆಯ್ತು. ಒಂದು ಸಾರಿ ಟೆಲಿಗ್ರಾಫದಲ್ಲಿ ವಿಸಿಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ. ಅರ್ಜಿ ಸಲ್ಲಿಸುವಂತ ಆರ್ಟಿಕಲ್ ಅನ್ನ ಅಪ್ಲೋಡ್ ಮಾಡಿದ್ದೇನೆ, ನೋಟಿಫಿಕೇಶನ್ ಕೂಡ ಅಪ್ಲೋಡ್ ಮಾಡಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಆಯ್ಕೆ ವಿಧಾನ ನೋಡಿಸಂದ್ರೆ ಮೊದಲಿಗೆ ಸೀಮಿತ ಇಲಾಖೆ ಸ್ಪರ್ಧಾತ್ಮಕ ಪರೀಕ್ಷೆ ಇರತ್ತೆ. ಈಗಾಗಲೇ ಸೆಲೆಕ್ಟ್ ಆಗಿರ್ತಾರ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮೋಷನ್ ಇರತ್ತಲ್ಲ ಅದೇ ರೀತಿಯಾಗಿ ಇರತ್ತೆ ಹುದ್ದೆಗಳು. ಇನ್ನು ಸಂದರ್ಶನ ಇರತ್ತೆ. ಇನ್ನು ಏಜ್ ಲಿಮಿಟ್ ಬರ್ಬೇಕಂದ್ರೆ ಆಯ್ಕೆದ ಅಭ್ಯರ್ಥಿಗಳಿಗೆ ಏಜ್ ಲಿಮಿಟ್ ಎಷ್ಟು ಇರಬೇಕು? 18 ವರ್ಷದಿಂದ. ನಮಗೆ ಕಡ್ಡಾಯವಾಗಿ ಸರ್ಕಾರದ ಮಾನದಂಡಗಳ ಪ್ರಕಾರ 18 ವರ್ಷ, ಅದೇ ರೀತಿಯಾಗಿ 27 ವರ್ಷ. ಈ ಒಂದು 27 ವರ್ಷ ಆಗಿರ್ಬೇಕಾಗತ್ತೆ. ಅಥವಾ 30 ವರ್ಷ ಇದ್ದವರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರಲ್ಲ. ಅದ ನಂತರ 35 ವರ್ಷ ಇದ್ದವರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರಲ್ಲ. ಈಗ ಉದಾಹರಣೆಗೆ GDS ಹುದ್ದೆಗೆ ಅರ್ಜಿಯನ್ನ ಕರೆದಿರ ಅಂತ ಅನ್ಕೊಳ್ಳಿ, ಅದಕ್ಕೆ ಎಷ್ಟಿರ್ತು? 40 ವರ್ಷ ಇರ್ತಾ ಇತ್ತು. ಏಜ್ ಲಿಮಿಟ್ 40 ವರ್ಷ. ಆದ್ರೆ ಇದಕ್ಕೆ ನಿಮಗೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ 27 ವರ್ಷ ಅಷ್ಟೇ ಕೊಟ್ಟಿದ್ದಾರೆ. ಅಷ್ಟೊಳಗಾಗಿದ್ದಂತ ಎಲ್ಲ ಒಂದು ಅಭ್ಯರ್ಥಿಗಳು ಅಪ್ಲೈ ಮಾಡ್ಕೊಳ್ಳಿ. ಇದೇನು ತಿಳಿಸ್ಕೊಟ್ಟಿದ್ದಾರೆ ನೋಡಿ. NDCA ದವ್ರಿಗೆ ಮಾತ್ರ ಇರತ್ತೆ. ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ಈ ಒಂದು ನೇಮಕಾತಿ ಆಗಿರತ್ತೆ. ಇದೊಂದು ಪರೀಕ್ಷೆ ಆಗಿರತ್ತೆ NDCA ಅಂತೇಳಿ. ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮುಂದೆ ಪ್ರಮೋಷನ್ ಇರತ್ತೆ. ಆಗ ಇದಕ್ಕಿಂತ ದೊಡ್ಡ ಹುದ್ದೆನ ಪಡ್ಕೋಬಹುದು. 2025ರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ NDCE ಪ್ರಮೋಷನ್ ಈ ಒಂದು ಪರೀಕ್ಷೆ ಆಗಿರತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಟೋಟಲ್ ಆಗಿ 129 ಪೋಸ್ಟ್ ಖಾಲಿ ಇರತ್ತೆ ಅಖಿಲ ಕರ್ನಾಟಕದಲ್ಲಿ. ಎಷ್ಟು ಹೇಳಿ? 129 ಪೋಸ್ಟ್ ಖಾಲಿ ಇರತ್ತೆ ಅಖಿಲ ಕರ್ನಾಟಕ ರಾಜ್ಯದಲ್ಲಿ. ಅಖಿಲ ಕರ್ನಾಟಕ ಖಾಲಿ ಇರತ್ತೆ. ಆಯ್ಕೆದ ಅಭ್ಯರ್ಥಿಗೆ 25,000ದಿಂದ 81,000 ತನಕ ಸ್ಯಾಲ್ರಿ ಕೊಡ್ತಾರೆ ನಿಮಗೆ ಪ್ರತಿ ತಿಂಗಳಾಗಿ. 25ರಿಂದ
81,100 ತನಕ ಸ್ಯಾಲರಿ ಆಗಿರತ್ತೆ. ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ. ಈಗ ಅರ್ಜಿ ಸಲ್ಲಿಸುವಂತ ಆಫ್ಲೈನ್ ಫಾರ್ಮ್ ಬಗ್ಗೆ ಸಂಪೂರ್ಣ ನೋಡೋಣ. ಇಲ್ಲಿ ಏನೇನು ತುಂಬಬೇಕಂತೇಳಿ ಕೆಲವು ಜನ ಗೊತ್ತಿರತ್ತೆ, ಕೆಲವು ಜನ ಗೊತ್ತಿರೋದಿಲ್ಲ. ಇಲ್ಲಿ ನೋಡಿ, ಮೊದಲನೇದಾಗಿ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಇಲ್ಲಿ ನಿಮ್ಮ ಒಂದು ಫೋಟೋ ಕಾಪಿ ಹಾಕೊಳ್ಳಿ. ಫೋಟೋ ಕಾಪಿ ಕಡ್ಡಾಯವಾಗಿ ಅಟ್ಯಾಚ್ ಮಾಡ್ಕೋಬೇಕು. ಅದರ ನಂತರ ನಿಮ್ಮ ಒಂದು ನೇಮ್ ಏನ್ ಹೆಸರಿದೆಯಲ್ಲ ಅದೇ ರೀತಿಯಾಗಿ ಕರೆಕ್ಟ್ ಆಗಿರುವಂತ ಇಲ್ಲಿ ಹೆಸರನ್ನ ಬರೆಯಿರಿ. ಈಗ ನನ್ನ ಹೆಸರು ಪ್ರಶಾಂತ್ ಇದೆಯಲ್ಲ ಅದೇ ರೀತಿಯಾಗಿ ಇಲ್ಲಿ ಕರೆಕ್ಟ್ ಆಗಿ ನಿಮ್ಮ ಹೆಸರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದ್ರ ಬಳಿಕ ಜೆಂಡರು, ನೀವು ಮಹಿಳಾ ಅಭ್ಯರ್ಥಿ ಇದ್ದಾರ ಅಥವಾ ಪುರುಷ ಅಭ್ಯರ್ಥಿ ಇದ್ದಾರ, ಫಿಮೇಲ್ ಇದ್ರೆ ಫಿಮೇಲ್ ಅಥವಾ ಮಹಿಳಾ ಅಭ್ಯರ್ಥಿ ಆಗಿತ್ತಂದ್ರೆ ಮಹಿಳಾ ಅಭ್ಯರ್ಥಿಗಳು ಅದನ್ನ ಹಾಕೊಳ್ಳಿ. ಅದ್ರ ನಂತರ ನಿಮ್ಮ ಒಂದು ಇಲ್ಲಿ ವಾಸ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬರಿಬೇಕಾಗತ್ತೆ. ನಿಮ್ಮೊಂದು ಟ್ಯೂಷನ್ ಕೇಳಿದ್ದಾರೆ, ಅದ ನಂತರ ನಿಮ್ಮ ಅಡ್ರೆಸ್ಸು, ಇಮೇಲ್ ID, ಡೇಟ್ ಆಫ್ ಬರ್ತ್, ಕೆಟಗರಿ ಇದನ್ನೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಡೇಟ್ ಆಫ್ ಬರ್ತ್ ನೋಡಿ ಸ್ನೇಹಿತರೆ, ಉದಾಹರಣೆಗೆ ಇಲ್ಲಿ ಕರೆಕ್ಟ್ ಆಗಿದೆಯಲ್ಲ ಇದಕ್ಕೆ ತಕ್ಕಂಗೆ ನೀವು ತುಂಬಬೇಕಾಗತ್ತೆ. ಅದನ್ನ ಬಿಟ್ಟು ಇದು ಹೊರಗಡೆ ಈ ರೀತಿಯಾಗಿ ಮಾಡಿದ್ರೆ ನಡೆಯೋದಿಲ್ಲ. ಕೆಟಗರಿ ಏನಿದೆ, ನಿಮ್ಮ ಯುವರ್ ಇದ್ದೀರಾ, SC ಇದ್ದೀರಾ, OBC ಇದ್ದೀರಾ, ಅದನ್ನೆಲ್ಲ ಇಲ್ಲಿ ತುಂಬಬೇಕಾಗತ್ತೆ. ಅದ್ರ ಬಳಿಕ ನಿಮ್ಮ ಒಂದು ಏನಾದ್ರೂ ತೊಂದರೆ ಆಗಿದೆ, ಎಲ್ಲಿ ತೊಂದರೆ ಆಗಿದೆ, ಕಾಲಿಗಿದೆಯಾ, ಕೈಗಿದೆಯಾ, ಏನಾದ್ರೂ ಒಟ್ಟ ಮಾರ್ಕ್ ಇತ್ತಂದ್ರೆ ಅದನ್ನ ಇಲ್ಲಿ ಬರಿಬೇಕಾಗತ್ತೆ. ಇದರ ಸಲುವಾಗಿ ಏನು ಅಂತಾಳೆ. ಅದ್ರ ಬಳಿಕ ನಿಮ್ಮ ಒಂದು ಅನುಭವಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿ GDS ದಲ್ಲಿ ಏನು ಅಂತ ಅಂತೇಳಿ ಅದ್ರ ಬಗ್ಗೆ ಯಾವಾಗ ಸೆಲೆಕ್ಟ್ ಆಗಿದ್ರಿ, ಯಾವಾಗ ಏನು ಅಂತ ಪ್ರತಿಯೊಂದು ಮಾಹಿತಿ ಇರತ್ತೆ. ಅದನ್ನ ಲೆವೆಲ್ ಹಂತವಾಗಿ ತುಂಬಬೇಕು. ಅದರ ನಂತರ ಎಷ್ಟು ಸರ್ವಿಸ್ ಆಯಿತು, ಯಾವಾಗಿನಿಂದ ಸರ್ವಿಸ್ ಆಯಿತು ಅದನ್ನೆಲ್ಲ ಇಲ್ಲಿ ತುಂಬಬೇಕಾಗತ್ತೆ. ಸಿಗ್ನೇಚರ್ ಕೊನೆಯದಾಗಿ ಸಿಗ್ನೇಚರು, ಪ್ಲೇಸು, ಡೇಟು ಎಲ್ಲ ಹಾಕ್ಬೇಕಾಗತ್ತೆ. ನಿಮ್ಮೊಂದು ಪ್ಲೇಸು ಎಲ್ಲಿದೆಯಲ್ಲ ಅದನ್ನ ಹಾಕೊಳ್ಳಿ. ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತಾ ಇರೋದು, ಅದಕ್ಕೆ ತಮ್ಮ ಪ್ಲೇಸು, ಡೇಟು, ತದನಂತರ ಡೇಟು, ಸಿಗ್ನೇಚರು ನೀವು ಯಾವ ರೀತಿ ಸಿಗ್ನೇಚರ್ ಮಾಡ್ತಾರಲ್ಲ ಅದೇ ರೀತಿ ಸಿಗ್ನೇಚರ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ತುಂಬಬೇಕಾಗತ್ತೆ. ಇಷ್ಟ ಆದ್ರೆ ಮುಗೀತು. ಇಲ್ಲಿ ತೆಳಗೊಂದು ಫಾರ್ಮ್ ಇರತ್ತೆ, ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಎಲ್ಲಿ ತುಂಬಬೇಕು, ಕರ್ನಾಟಕ ರಾಜ್ಯದ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಅರ್ಜಿ ಸಲ್ಲಿಸುವಂತ ವಿಳಾಸ ಇಲ್ಲಿದೆ ನೋಡಿ, ಈ ಒಂದು ವಿಳಾಸಕ್ಕೆ ಸಬ್ಮಿಟ್ ಮಾಡ್ಕೊಳ್ಳಿ. ಇದು ಓದ್ಕೋತ ಹೋದ್ರೆ ಸುಮಾರು 117 ಪೇಜನ್ನು ಈ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಅದರಲ್ಲಿ ಏನೇನು ಮಾಡಬೇಕು, ಯಾವ ರೀತಿಯ ಕೆಲಸ ಇರತ್ತೆ, ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಿಮಗೆ ಹೇಳ್ಕೋತ ಕೂತಾನಂದ್ರೆ ಮುಗಿತು. 100ಕ್ಕಿಂತ ಅದಕ್ಕೆ ಜಾಸ್ತಿ ಪೇಜ್ ಇದೆ. ಒಂದು ಪೇಜಿಗೆ 1 ನಿಮಿಷ ಆದ್ರೆ ಸುಮಾರು 2-3 ತಾಸು ಹಿಡಿಯುತ್ತೆ. ಅದೇ ಒಂದು ಕಾರಣಕ್ಕಾಗಿ ಬೇಡ. ಈಗ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ. ಇನ್ನು ಹೊಸ ನೋಟಿಸ್ ಯಾವಾಗ ಬರತ್ತೆ, ಈಗ ನೋಡಿ ಸ್ನೇಹಿತರೆ 3ನೇ ಲಿಸ್ಟ್ ಕೂಡ ರಿಲೀಸ್ ಮಾಡಿದ್ದಾರೆ GDS. ಇನ್ನು 4ನೇ ಲಿಸ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ ಎಲ್ಲ ಒಂದು ವಿದ್ಯಾರ್ಥಿಗಳು. ಆ ಒಂದು ಲಿಸ್ಟ್ ಇದೇ ತಿಂಗಳಲ್ಲಿ ಬರತ್ತೆ, ಅಂದ್ರೆ ಇದೇ ಜೂನ್ ತಿಂಗಳು 3ನೇ ವಾರದಲ್ಲಿ ಬರತ್ತೆ. ಅಂದ್ರೆ ಸುಮಾರು 7-8 ದಿನ ಒಳಗಾಗಿ ಒಂದು ಅಧಿಸೂಚನೆ ಆಗುವ ಸಾಧ್ಯತೆ ಇದೆ. ಸುಮಾರು 10,000ಕ್ಕಿಂತ ಅಧಿಕ ಪೋಸ್ಟ್ ಅದು ಅಧಿಸೂಚನೆ ಆಗುವ ಸಾಧ್ಯತೆ ಇದೆ GDS ಹುದ್ದೆದು. ಅದು ಅಂದ್ರೆ ನಿಮ್ಗೆ ಸಂಪೂರ್ಣ ನೋಟಿಸ್ ಪ್ರಕಾರ ತಿಳಿಸ್ಕೊಡ್ತೇನೆ. ದಯವಿಟ್ಟು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಮತ್ತೆ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡ್ಕೋಬಹುದು. ಇದಕ್ಕಿಂತ ಯೂಟ್ಯೂಬ್ಗಿಂತ ಇನ್ಸ್ಟಾದಲ್ಲಿ ಬೇಗ ಅಪ್ಡೇಟ್ ಕೊಟ್ಟಿರ್ತೇನೆ. ಈಗ ಸದ್ಯ ರಿಲೀಸ್ ಆತ ತಿಳ್ಕೊಳ್ಳಿ. ನೋಟಿಸ್ ಸೆಂಟ್ರಲ್ ಗೌರ್ಮೆಂಟ್ ದಿಂದ 10-15 ನಿಮಿಷದಲ್ಲೇ ಅಲ್ಲಿ ಆರ್ಟಿಕಲ್ ಬರೋದು ನಾನು ನಿಮಗೆ ಸಂಪೂರ್ಣ ಪಬ್ಲಿಷ್ ಮಾಡಿರ್ತೇನೆ. ಈಸಿಯಾಗಿ ನಿಮಗೆ ಗೊತ್ತಾಗತ್ತೆ. ಕರೆದಿದ್ದಾರೆ ಅಂದ್ಮೇಲೆ ಬೇಗ ಅಪ್ಲೈ ಮಾಡಿದ್ರೆ ಸರ್ವರು ಬಿಜಿ ಇರೋದಲ್ಲ, ನಿಮಗೆ ಒಳ್ಳೆಯದು. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಎಲ್ಲ ಏನು ಮಾಹಿತಿ ತಿಳಿಸ್ಕೊಟ್ಟಿದ್ದಾನೆ ಅಂತ ಹೇಳಿ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಥವಾ ಬಿಡಿ, ನಿಮಗೆ ಬಿಟ್ಟದ್ದು. ನಿಮ್ಮಿಂದ ಮತ್ತೊಬ್ಬರಿಗೆ ಹೆಲ್ಪ್ ಆಗ್ಬೇಕಂದ್ರೆ